ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಬೆಳಗ್ಗೆ ತುಂಬ ಬೇಗ ಎದ್ದಿದ್ದೀನಿ. ನ್ಯೂ ಇಯರ್ ದಿನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಡೇ ಇನ್ ಮೈ ಲೈಫ್ ಆನ್ ನ್ಯೂ ಇಯರ್. ಎವ್ರಿ ನ್ಯೂ ಇಯರ್ ಇದೇ ಥರ ಇರೋಲ್ಲ, ಬಟ್ ದಿಸ್ ನ್ಯೂ ಇಯರ್ ಏನೇನು ಮಾಡ್ತೀನಿ ಬೆಳಗ್ಗೆ ಅಂತ ಸಂಜೆ ತನಕ ಅಂತ ಲೆಟ್ಸ್ ರೆಕಾರ್ಡ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಸ ಗುಡ್ಸೋಣ. ಕಸ ಗುಡಿಸಿ ನೆಕ್ಸ್ಟ್ ಏನು ಮಾಡೋದಂತ ಹೇಳ್ತೀನಿ. ಓಕೆ, ಗುಡ್ಸೋ ಕೆಲಸ ಮುಗೀತು. ಇವಾಗ ಫ್ರೆಶ್ ಅಪ್ ಆಗಿರ್ತೀನಿ. ಸ್ನಾನ ಮುಗಿಸ್ಕೊಂಡ್ಬಂದೆ. ನೆಕ್ಸ್ಟು ದೇವ್ರ ಪೂಜೆ ಮಾಡೋಕ್ಕಿದೆ. ದೇವ್ರ ಪೂಜೆ ಮುಗಿಸ್ಕೊಂಡ್ಬಂದು ಸುಮಾರು ಕೆಲಸ ಮಾಡೋಕ್ಕಿದೆ. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ. 6 ಗಂಟೆಗೆಲ್ಲ ಎದ್ದಿದ್ದೀನಿ. ಸೊ ಇಷ್ಟು ತನಕ 8 ಗಂಟೆ ಆಗೋಯ್ತು. ನೋಡೋಣ ನೆಕ್ಸ್ಟ್ ಏನು ಮಾಡ್ತೀನಿ. ಉಲ್ಟಲ್ಲ, ಇಲ್ಲೊಂದು ನೀನೇ ನಾನು ಇದೆಷ್ಟು ಚಂದ ಹಾಕಿದ್ದೆ ಅಂತ. ಅದು ನನಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಸ್ವಲ್ಪ ಕಾಯಿ ತುರ್ಕೊಡ್ಬೇಕು. ಕಾಯಿ ತುರ್ದಾಯ್ತು. ಬಟ್ಟೆ ಹಾಕಬೇಕು. ಯಾವ್ದು ಹಾಕೋದು? ಟ್ರೆಡಿಷ್ನಲ್ ಬೇರೆ ಹಾಕಬೇಕು. ಅಲ್ಲೊಂದು ಸ್ವಲ್ಪ ಇದೆ, ಇಲ್ಲೊಂದು ಸ್ವಲ್ಪ ಇದೆ. ನೋಡೋಣ ಏನು ಹಾಕೋದು ಅಂತ ಹಾಕ್ಲಾ ನೋಡ್ತೀನಿ. ಹಾಯ್, ಇವಾಗ ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನನಗೆ ಇವಾಗ ಪೂಜೆ ಇದೆ ನ್ಯೂ ಇಯರ್ ಲೆಕ್ಕದಲ್ಲಿ. ಟೈಮ್ ಬಂದ್ಬಿಟ್ಟು 11 o'clock ಆಯಿತು. ನಾನು ಲಾಸ್ಟ್ ರೆಕಾರ್ಡ್ ಮಾಡಿದ್ದು ಅರೌಂಡ್ 9:30 ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಗಡಿಬಿಡಿ ಆಯಿತು, ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬೇಗ ಬೇಗ ತಿಂಡಿ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ರಂಗೋಲಿ ಹಾಕಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸುಮಾರು ಟೈಮ್ ಆಯಿತು ರಂಗೋಲಿ ಹಾಕ್ತದೆ. ನಾನು ಬಳೆ ಎಲ್ಲ ಹಾಕೊಂಡಿದ್ದೀನಿ. ಸೊ ಅಲ್ಲೇ ಇದಲ್ಲ ಆ ದೇವಸ್ಥಾನ. ಬನ್ನಿ ಹೋಗೋಣ, ತೋರಿಸ್ತೀನಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ದೇವಿ ಪೂಜೆಗೆ ಅಂತ. ಊರವರೆಲ್ಲ ಬರ್ತಾರೆ. ಇದು ಊರ ಪೂಜೆ, ಒಪ್ಪಿನ ಪೂಜೆ ಅಂತ. ವರ್ಷಕ್ಕೆ ಒಂದು ಫ್ಯಾಮಿಲಿಗೆ ವರ್ಷಕ್ಕೆ ಒಂದ್ಸಲ ಸಿಗುತ್ತೆ. ಸೊ ನಮ್ಗೆ ಲಾಸ್ಟ್ ಇಯರ್ ನ್ಯೂ ಇಯರ್ ಟೈಮಲ್ಲಿ ಸಿಗುತ್ತೆ, ಈ ಇಯರ್ ನ್ಯೂ ಇಯರ್ ಟೈಮಲ್ಲಿ ಸಿಗುತ್ತೆ. ಲಕ್ಕಿ ಅದಕ್ಕೆ. ನಮ್ಮ ದೇವ್ರನ್ನೆಲ್ಲ ತೋರಿಸ್ತೀನಿ ಓಕೆನಾ. ಓಕೆ, ದೇವ್ರದ್ದು ಪೂಜೆ ಸಾಮಾನು ಎಲ್ಲ ಬಂದಿದೆ. ಹಾರ ಎಲ್ಲಿಂದ ತರಿಸಿದಮ್ಮ? ಹಾರ ಚಿಕ್ಕಮಂಗ್ಳೂರಿಂದ. ಓಕೆ ಆಯ್ತಾಯ್ತು. ಓಕೆ, ನಮ್ಮ ದೇವರು ಸ್ವಲ್ಪ ದೇವ್ರ ಸರ ತಗೊಡಕ್ಕೆ ಹೇಳ್ತೀವಿ, ತೊಳ್ಕೊಡ್ತೀನಿ ನೋಡಿ. ದೇವ್ರದ್ದು ಚಿನ್ನದ ಸರ ನಾನು 2024 ಕೊಡಿಸಿದ್ದು ದೇವರಿಗೆ ಅಂತ. ಆದರೆ ಇವಾಗ ಹಾಕಿ ಹಾಕಿ ಹೂವೆಲ್ಲ ಕೂತ್ಬಿಟ್ಟು ಹಿಂಗಾಗಿದೆ. ಇದನ್ನೀಗ ತೊಳೆದು ದೇವರಿಗೆ ಇವತ್ತು ಕೊಡಬೇಕು. ಹಾಂ, ಇದು ನನ್ನ ತಂಗಿ ಮಾಡಿಸಿರೋದು ಪಟ್ಟಿ. ಸ್ವಲ್ಪ ಕೊಳೆ ಇದೆ, ಅದು ಸ್ವಲ್ಪ ಕೊಳೆ ಇದೆ. ಇದು ಬೆಳ್ಳಿ ಪಟ್ಟಿ. ಇದನ್ನೇ ತೊಳೆದು ಎರಡನ್ನ ತೊಳೆದು ಹಾಕೋಣ. 11:30. ಅಪ್ಡೇಟ್ ಏನಂತ ಹೇಳಿದ್ರೆ, ಸ್ವಲ್ಪ ದೇವ್ರ ಸರ ಮತ್ತು ಪಟ್ಟಿನ ನೀಟಾಗಿ ತೊಳ್ಕೊಂಡು ಹೋಗಿ ಕೊಡೋಣ ಅಂತ. ಯೂಶ್ವಲಿ ಯಾರ ಮನೆಗೂ ಕೊಡೋಲ್ಲ, ಯಾಕಂದರೆ ಚಿನ್ನ ಮತ್ತು ಬೆಳ್ಳಿಯೆಲ್ಲ ಎಕ್ಸ್ಪೆನ್ಸಿವ್ ಇದೆ. ಆ್ಯಂಡ್ ದೇವ್ರದ್ದು ಕೂಡ. ಆದರೆ ತುಂಬ ಗಲೀಜಾಗ್ಬಿಟ್ಟಿದೆ. ಚಿನ್ನ ಸರ ಮೇಲಂತೂ ಹೆವಿ ಹೂವೆಲ್ಲ ಕೂತು ಕೊಳ್ತೋಗ್ಬಿಟ್ಟು ನಾರ್ಮಲ್ ಟ್ಯಾಪ್ ನೀರಲ್ಲಿ ತೊಳೆಯೋಕೆ ಆಗ್ತಾಯಿಲ್ಲ. ಸೊ ಐಡಿಯಾ ಏನಂತ ಹೇಳಿದ್ರೆ, ಒಂದು ಫ್ರೆಶ್ ಆಗಿರೋ ಸ್ಟೀಲ್ ಪಾತ್ರೆ ತೊಗೊಂಡು ಸರ್ಫ್ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ತೊಳೆದು ತೊಗೊಂಡೋಗೋಣ ಅಂತ. ಕ್ಲೀನಾಗಿರುತ್ತೆ. ಇವತ್ತೊಂದು ಸಲ ತೊಳೆದ್ರೆ ಇನ್ನೊಂದು ವರ್ಷಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ವರ್ಷ ನಮ್ಮ ಪೂಜೆ ಟೈಮಲ್ಲಿ ಮತ್ತೆ ತೊಳಿತಾಗ್ತದೆ ಅಂತ. ಸೊ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಯ್ತು ದೇವ್ರದ್ದು ಸರ ಅಂತ. ಒಳ್ಳೆ ಕಪ್ಪಗಾಗಿತ್ತು. ಯಾರೋ ಲಾಸ್ಟ್ ವೀಕ್ ಪೂಜೆಗೆ ಬಂದರೆ ಹೇಳ್ತಿದ್ರು ಉಪ್ಪು ಹಾಕ್ಸಕ್ಕೆ ಹೇಳಿ ಅಂತ. ಅದಕ್ಕೆ ನಮ್ಮ ಅಮ್ಮ ಹೇಳಿದ್ರು ಅಂತ. ಅದು ಗೋಲ್ಡ್, ಅದಕ್ಕೆ ಅಂತ ಉಪ್ಪು ಹಾಕ್ಸಿದ್ರು ಅಂತ. ಸೊ ಅದಕ್ಕೆ ನಾನು ಮನೆಗೆ ಬಂದು ತೊಳೆದಿದ್ದು. ಇದನ್ನು ತೊಳೆದೆ, ಬಟ್ ಇದು ತುಂಬ ಹೋಗಿಲ್ಲ. ಬಟ್ ಇನ್ನೊಂದು ರೇಂಜಿಗೆ ಸೊಂಟ ಕಟ್ಟಿನೂ ರೆಡಿಯಾಗಿದೆ.
ಆಮೇಲೆ ಹೋಗೋಣ. ಇನ್ನೇನೇನು ಕೆಲಸ ಮಾಡ್ಕೋಬೇಕು, ರಂಗೋಲಿ ಹಾಕಬೇಕು ಅಂತ ಅವಾಗಲೂ ಹೇಳ್ದಾರ. ಬರುತ್ತಾ ಅಂತ ನಾನು ಬಂದರೆ ರಂಗೋಲಿ ಹಾಕೋಣ. ಸ್ವಲ್ಪ ಆಯ್ತಾ, ಜಾಸ್ತಿ ಬೇಡ, ಹುಳಿ ಆಗುತ್ತೆ. ಹಾಂ, ಜೇನುತುಪ್ಪನೂ ಇದೆ ನೋಡಿ ಆಯ್ತಾ, ಆ ಸಣ್ಣ ಬಾಟ್ಲಿಂದ ಜೇನುತುಪ್ಪ. ಸೊ ದೇವರಿಗೆ ಹೂ ಇಟ್ಟು ಬರಬೇಕು. ನಾನು ಕೋಟಿ ದೇವರಿಗೆ ಭಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡೋದ್ಬಿಟ್ಟು ಏನು ಮಾಡ್ತಾ ಇದ್ದಾಳೆ ಅಂತ ಜಸ್ಟ್ ರೆಕಾರ್ಡಿಂಗ್. ನನ್ನ ನ್ಯೂ ಇಯರಲ್ಲಿ ಏನು ಮಾಡಿದೆ ಅಂತ, ಎಂಟೈರ್ ಇಯರ್ ಬರ್ಬೋದಲ್ಲ ಏನು ಮಾಡಿದೆ ಅಂತ ಹೇಳ್ಬೇಕಂತ ಗೊತ್ತು. ಆಮೇಲೆ ಮಾಡ್ತೀನಿ. ದೆನ್ ಇನ್ನೇನು ಆಗ್ತಾ ಇದೆ, ಅಮ್ಮನ ರಂಗೋಲಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ಇದೇ ಸೀರೆ ಉಟ್ಟಿದ್ದ ಇಲ್ಲ ಅಲ್ಲ? ಹಾಂ, ಪಾವರ ಬಿಟ್ಟಿಯಲ್ಲ, ನಾನೊಂದು ಚುಕ್ಕಿ ರಂಗೋಲಿ ಹಾಕ್ಬೋದೇನ? ರಂಗೋಲಿ ಹಾಕೋಣ. ಓಕೆ, ಅಮ್ಮ ಚರಣ್ ಎರಡೆಳೆ ಮಾಡಾಕ ಕೇಳೆ ಗಿಡ್ಡ ಮಾಡಿದ್ದಾರೆ. ಓಂ ಪೂರ್ಣಮಾವ ಜಗಳ ಮಾಡಿ ಬರಕ್ಕೆ ಹೇಳ್ತಾರೆ, ಮತ್ತೆ ಎಂತ ಮಾಡ್ತಾರೆ? ಹಾಂ, ಬಟ್ರೆ ಜಾಸ್ತಿ ಎದುರಿಸೋದು ಅಲ್ಲ ಸ್ವಾಮಿ, ಹಂಗೆ ಹಿಂಗೆಲ್ಲ ಎಲ್ಲರೂ ಅವ್ರ ಕೆಲಸ ಮುಗಿಸಿ ಬರೋದಾದ್ರೆ ಎಲ್ಲರೂ ಹಂಗೆ ಅಪ್ಪನ ಕರಿ. ಅಪ್ಪ ಅಪ್ಪ ಅಪ್ಪ, ಏನಾಯ್ತು? ನೀನೇ ತೆಗಿ, ಟ್ರೈ ಮಾಡು. ಅದನ್ನೊಂದು ಏನು ಕೇರಿ ಅಂತ ಇದನ್ನೊಂದು ಓಪನ್ ಮಾಡು. ಗಟ್ಟಿ ಇದೆ ಸರ್. ಏನ? ಹಾಂ, ಅಲ್ಲ ಎಷ್ಟು ಕಷ್ಟ ತೊಳೆಯೋ ಕಷ್ಟ. ಅಲ್ಲ ಎಲ್ಲರದಲ್ಲ ಮಂಗಳಾರತಿ ಮಾಡೋಣ ಅನ್ಕೊಂಡೆ. ಓ ಜಾಸ್ತಿ ಆಯ್ತು ಅನ್ನ. ಅಪ್ಪಂಗೆ ಬಡ್ಸಕ್ ಬರಲ್ಲ. ಅಯ್ಯೋ ನಂದು ಇದೆಲ್ಲ ಇದೇ ಬಿದ್ದೋಗುತ್ತೆ. ನಾ ಸ್ವಲ್ಪ ಹಾಕು. ಹಾಂ ಸರಿ, ಹಾಂ ಸಾಕು ಸಾಕು ಸಾಕು. ಮಜ್ಜಿಗೆ ತಿಳಿಸಾರು ತಿಳಿಸಾರು ತಿಳಿಸಾರು
ಆಮೇಲೆ ಸಾಂಬಾರ್, ರೈಸ್, ಬೇಬಿ ಕಾರ್ನ್ ಮಂಚೂರಿ, ಡ್ರೈ ಮಂಚೂರಿ, ಹಪ್ಪಳ, ಬೀನ್ಸ್ ಪಲ್ಯ, ಸಲಾಡ್, ಉಪ್ಪಿನಕಾಯಿ, ಕೇಸರಿ ಬಾತ್, ಹಾಯ್ ಗೈಸ್, ಮುಗೀತು ನಮ್ಮನೆ ಪೂಜೆ ಇವತ್ತಿಗೆ. ನ್ಯೂ ಇಯರ್. ಇವಾಗ ಟೈಮ್ ಬಂದ್ಬಿಟ್ಟು 3 o'clock. ಇನ್ನೇನು ಮಾಡೋದು ಅಂತ ನೋಡಬೇಕು. ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಆ್ಯಂಡ್ ದೆನ್ ಊಟನೂ ದೇವಸ್ಥಾನದಲ್ಲೇ ಮಾಡಿಸಿದ್ವಿ. ಸೊ ಊಟ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟು ನೋಡಬೇಕು ಏನು ಮಾಡೋದಂತ. ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಕುತ್ಕೊಂಡು ಟಿ ವಿ ನೋಡೋಣ ಅಂತ ಅಂದ್ಕೊಂಡಿದ್ದೆ. ನ್ಯೂ ಇಯರ್ನ ಹೆಂಗೆ ಸ್ಪೆಂಡ್ ಮಾಡಬೇಕಂದ್ರೆ ಕಾಮಾಗಿ ಸ್ಪೆಂಡ್ ಮಾಡೋಣ ಅಂತ. ಏನು ಕ್ಯಾಶಿ, ಯಾಕೆ ಗಲಾಟೆ ಮಾಡ್ತೀಯಾ? ದೇವಸ್ಥಾನದಿಂದ ಬಂದಿದ್ದೀವಿ. ಇವತ್ತು ಮಧ್ಯಾಹ್ನ ರಾತ್ರಿಗೆ ನ್ಯೂ ಇಯರ್ ಪಾರ್ಟಿ ನಮ್ಮ ಮನೇಲಿ. ಎಷ್ಟು ಕೇಸರಿ ಬಾತ್, ಉದ್ದ ಹುಳಿ, ತಿಳಿ, ಪಾಯಸ, ಅನ್ನನೂ ಇದೆ. ನಿಧಿದು ನ್ಯೂ ಇಯರ್ ಪ್ಲ್ಯಾನು. ನ್ಯೂ ಇಯರ್ ಪ್ಲ್ಯಾನ್. देखो ना गाइस, देखो ना गाइस. ನಿಧಿ ನಿನ್ನೆ ಫುಲ್ ರೆಸಲ್ಯೂಷನ್ ಬರೆದ್ಬಿಟ್ಟು ಇವತ್ತು ಫುಲ್ ಫೋನ್ ನೋಡಿಕೊಂಡು ಏನು ಫಾಲೋ ಮಾಡ್ದಾನೆ ಎಲ್ಲರ ಹತ್ರ ಜಗಳ ಮಾಡಿಕೊಂಡು ಬೈಕೊಂಡು ಇದ್ದಾಳೆ. ಹಾಯ್ ಗೈಸ್, ಇದು ನನ್ನ ಲಾಸ್ಟ್ ಥಿಂಗ್. ಯಾರು ಇದನ್ನ ಕುಯ್ದಿದ್ದು? ಇದನ್ನ ನಾನೇ ಕಷ್ಟಪಟ್ಟು ಕಾಫಿ ಕೊಯ್ದಿದ್ದೆ. ಮಕ್ಕ ನಿಂದು. ನಿನ್ನೆ ನಾನು ಆಕ್ಚುಲಿ ಲೀವ್ ತಗೊಂಡಿದ್ದೆ ಕಾಫಿ ಕೊಯ್ದೆ. ಇವತ್ತು ಕೊಯ್ದಿದ್ದೀನಿ. ನಮ್ಮಮ್ಮ ಅಂತೂ ಫುಲ್ ಬ್ಯುಸಿ. ನಮ್ಮಮ್ಮ ಅಂದ್ರೆ ನಮ್ಮಮ್ಮ ಇಲ್ಲ ಅಂದ್ರೆ ನಮ್ಮ ಮನೇಲಿ ಏನು ಕೆಲಸ ನಡೆಯಲ್ಲ. ಇವಳು ಇಲ್ಲ ಅಂದ್ರೆ ಕೆಲಸ ನಡೆಯುತ್ತೆ. ಅಲ್ಲಿ ನೋಡಿ, ಇಲ್ಲೂ ಏನೇನೋ ನಡೀತಾ ಇದೆ. ಎಲ್ಲ ನಡೀತಾ ಇದೆ. ಮಾಡ್ಬೇಡಿ ಅಂತಿದ್ದೆ ಎಲ್ಲರ ಮುಂದೆ. ಏನಕ್ಕೆ ವಿಡಿಯೋ ಫೋಟೋ ತಕೊಂತ ಸರೋಜ ಕೇಳಿದ, ನಿಶಾ ರಂಗೋಲಿ ಹಾಕೊಂಡು ನಿಸರ್ಗ ಫೋಟೋ ತೆಗಿಯೋದು ಅದ್ರದ್ದು ಹೇಳಿದವ್ರು. ಅದಕ್ಕೆ ಬೇಡ. ಓಕೆ, ಸೊ ಇವತ್ತು ಬೆಳಗ್ಗೆ ಎದ್ದಳಿಂದ ಸಂಜೆ ತನಕ ಏನು ಮಾಡಿದೆ ಅಂತ ಹೇಳಿದ್ದೀನಿ. ಇನ್ನು ಮಾಡೋಕ್ಕಿರೋದು 2 ಥಿಂಗ್. ಅಂದರೆ ಇಷ್ಟು ತನಕ ಏನು ಮಾಡಿದೆ ಅಂದರೆ ಮೂವಿ ನೋಡ್ತಾ ಇದ್ವಿ. ಸೊ ಈಗಷ್ಟೇ ಹೊರಗಡೆ ಬಂದೆ. ಒಂದಷ್ಟು ಮೊಬೈಲ್ ನೋಡಿದೆ. ಅಮ್ಮ ಅವನೇನೋ ತಗೊಂಡೋದ. ಏನು ತಗೊಂಡೋಗಿದ್ದು? ಸೊ ಏನು ಮಾಡಬೇಕು ಈಗ ಅಂತ ಹೇಳಿದ್ರೆ, ಇವಾಗೊಂದು 6 ಆಗಿದೆ. ದೇವರಿಗೆ ದೀಪ ಇಡಬೇಕು. ಆಮೇಲೆ ನೈಟ್ ಊಟ ಮಾಡಬೇಕು. ಇನ್ನೊಂದು ಮೂವಿ ನೋಡಿಬಿಟ್ಟು ಮಲ್ಕೊಡೋದು. ದಟ್ಸ್ ಹೌ ಮೈ ನ್ಯೂ ಇಯರ್ ಈಸ್ ಗೋಯಿಂಗ್ ಟು ಬಿ. ಚಿಲ್ಡ್ ಆಗಿ. ರಾತ್ರಿಗೆ ಏನು ಸ್ಪೆಷಲ್, ಏನು ಸಪ್ರೇಟಾಗಿಲ್ಲ. ಮಧ್ಯಾಹ್ನ ಏನಿತ್ತು ಅದೇ ಎಲ್ಲ ನಾವು ರಾತ್ರಿಗೂ ತಿಂತಾ ಇದ್ದೀವಿ. ಸೊ ಅಷ್ಟೇ. ಈವ್ನಿಂಗು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಊಟ ಎಲ್ಲ ಚೆನ್ನಾಗಿ ಮಾಡಿಕೊಂಡು, ಮಧ್ಯಾಹ್ನದ್ದೆಲ್ಲ ಇತ್ತಲ್ಲ ಎಲ್ಲ ಅದನ್ನೇ ಚೆನ್ನಾಗಿ ಊಟ ಮಾಡಿಕೊಂಡು ಇವತ್ತು ನ್ಯೂ ಇಯರ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸ್ಟ್ರೇಂಜರ್ ಥಿಂಗ್ಸ್ ಲಾಸ್ಟ್ ಎಪಿಸೋಡ್ ಇವತ್ತು ರಿಲೀಸ್ ಆಗಿದೆ. ಇವತ್ತು ಲಾಸ್ಟ್ ಎಪಿಸೋಡ್ ನೋಡ್ಕೊಂಡ್ಬಿಟ್ಟು ಮಲ್ಕೊಬಿಟ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ಬಾಯ್ ಬಾಯ್.